ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗೇ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಬೇಸಪ್ಪ ಹಾಗೆಯೇ ಎದ್ಬಿಟ್ಟು ಎಲ್ಲ ಕಿಟಕಿಗಳನ್ನ ಓಪನ್ ಮಾಡಿಕೊಂಡು ಒಂದೆರಡು ನಿಮಿಷ ನಿಂತ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಯೋಗನೂ ಕೂಡ ಮಾಡಿದೆ. ಯೋಗ ಅಂತಂದರೆ ತುಂಬ ಹೆವಿಯಾಗಿರೋವಂಥದ್ದು ಏನೂ ಅಲ್ಲ, ಜಸ್ಟ್ ಮೆಡಿಟೇಷನ್ನ ಮಾಡಿ ಸಣ್ಣ ಪುಟ್ಟ ಮೂಮೆಂಟ್ಗಳನ್ನ ಮಾಡ್ಕೋತೀನಿ ಅಷ್ಟೇ. ಆಮೇಲೆ ಎಲ್ಲ ಮುಗಿಸಿ ಅಡುಗೆ ಮನೆಗೆ ಬಂದೆ. ಇನ್ನೇನು ಅಡುಗೆ ಮನೆಗೆ ಬಂದ ತಕ್ಷಣವೇ ಮೊದಲಿಗೆ ಒಂದು ಸತಿ ಕಟ್ಟೆನೆಲ್ಲ ಒರೆಸ್ಕೊಂಡ್ಬಿಡ್ತೀನಿ. ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ಆ ಥರ ಒರೆಸ್ಕೊಳೋದ್ರಿಂದ ನನಗೊಂಥರ ಖುಷಿ ಅನಿಸುತ್ತೆ. ಹಾಗಂತ ಕೆಳಗಡೆ ಎಲ್ಲ ಕ್ಲೀನ್ ಇಲ್ಲ ಅಂತ ಅಂದ್ಕೋಬೇಡಿ, ಅದನ್ನು ಕೂಡ ಕ್ಲೀನಾಗಿ ಇಟ್ಟಿರ್ತೀನಿ ನಾನು. ಸೊ ಇನ್ನು ಮೇಲ್ಗಡೆ ಒಂದು ಕಟ್ಟೆ ನೈಟೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀವಿ ಅಲ್ವಾ, ಆದರೂ ಒಂದು ಸತಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಹಾಲು ಕಾಸ್ಕೊಳ್ಳೋಕೆ ಇಟ್ಕೋತಾ ಇದ್ದೀನಿ. ಸೊ ಇತ್ತೀಚೆಗೆ ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ, ಡೈಲಿ ಹಾಲನ್ನ ಕುಡಿಯೋದು. ಹಾಗಾಗಿ ಹಾಲನ್ನ ಬಿಸಿ ಮಾಡ್ಕೋತಾ ಇದ್ದೀನಿ. ನಿಮಗೆಲ್ರಿಗೂ ಗೊತ್ತು ಗ್ಯಾಸ್ ಪ್ರಾಬ್ಲಮ್ ಎಷ್ಟಿದೆ ಅಂತ, ಹಾಗಾಗಿ ಸ್ವಲ್ಪ ಕರೆಂಟಿನ ಒಲೆನ ತುಂಬ ಯೂಸ್ ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ಬೂಸ್ಟ್ ಇತ್ತು, ಅದನ್ನು ಕೂಡ ಹಾಕ್ಕೊಂಡು, ಅಂದರೆ ಬೋರ್ಮಿಟಾ ಇತ್ತು ಅದನ್ನು ಹಾಕ್ಕೊಂಡು ಇಲ್ಲಿ ಹಾಲನ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ಅಭಿಯವ್ರಿಗೊಂದು ಗ್ಲಾಸು, ನನಗೊಂದು ಗ್ಲಾಸು. ಅವಾಗೆಲ್ಲ ಹಾಲು ಕುಡಿಯೋದು ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ, ಬಟ್ ಇವಾಗ ಕುಡಿಬೇಕು ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಕುಡಿತೀನಿ. ಸೊ ಇಬ್ಬರು ಕುತ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಹಾಲನ್ನ ಕುಡಿದಾದ್ಮೇಲೆ ನಾನು ಇವತ್ತಿನ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನೇನು ಬ್ರೇಕ್ಫಾಸ್ಟು ಮುದ್ದೆನೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಶೇಂಗಾ ತಂಬುಳಿ ಮಾಡ್ತಾಯಿದ್ದೀನಿ. ಈ ಥರ ಒಂದು ಸತಿ ಶೇಂಗಾ ತಂಬುಳಿ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ. ನೋಡಿ ಇಲ್ಲಿ ಇದೆಲ್ಲ ಎಲ್ಲ ಐಟಮ್ಸ್ನ ಕೂಡ ಒಂದು ಸತಿ ಹುರ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಒಂದು ಪ್ಯಾನ್ಗೆ ನಾನು ಮೊದಲಿಗೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಶೇಂಗಾನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಸೊ ಎಲ್ಲ ಐಟಮ್ಸ್ನ ನೀಟಾಗಿ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಶೇಂಗಾ ತಂಬುಳಿ. ಅದರಲ್ಲೂ ಕೂಡ ಎಲ್ಲರೂ ತುಂಬ ಹಸಿಮೆಣ್ಸಿಕಾಯಿನ ಹಾಕಿ ಮಾಡ್ಕೋತಿದ್ವಿ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ನಾನಿಲ್ಲಿ ಒಣ ಖಾರ ಹಾಕಿ ಮಾಡ್ತಿದ್ದೀನಿ, ಅಂದರೆ ಒಣಮೆಣ್ಸಿಕಾಯಿನ ಹಾಕಿ ಮಾಡ್ಕೋತಾ ಇದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ ಶೇಂಗಾನ ನೀಟಾಗಿ ಹುರ್ತಾ ಇದ್ದೀನಿ. ಸ್ವಲ್ಪ ಹುರಿದಾದ್ಮೇಲೆ ಅದನ್ನು ನಾನು ಇಲ್ಲೊಂದು ಮರಕ್ಕೆ ತೆಗಿತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಆರಬೇಕು, ಅದಕ್ಕೋಸ್ಕರ. ಸೊ ಅದೇ ಪ್ಯಾನಿಗೆ ನಾನಿಲ್ಲಿ ಇನ್ನೂ ಐಟಮ್ಸ್ ಇದ್ವು ಅಲ್ವಾ, ಸೊ ಅವನ್ನೆಲ್ಲನೂ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಅಂದರೆ ಕೊಬ್ಬರಿ ಆಗಿರ್ಬೋದು, ಬೆಳ್ಳುಳ್ಳಿ, ಆಮೇಲೆ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಲ್ಲದನ್ನು ಕೂಡ ಇದರಲ್ಲೇ ಹಾಕಿ ಹುರ್ಕೋತೀನಿ ನಾನು. ಹಾಗಾಗಿ ಕರಿಬೇವು ಸೊಪ್ಪನ್ನು ಹಾಕಿ ನೀಟಾಗಿ ಸ್ವಲ್ಪ ಫ್ರೈ ಮಾಡಿದರೆ ಸಾಕು, ಬೇಗನೆ ಬಾಡೋಗುತ್ತೆ. ಅವೆಲ್ಲದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಒಂಥರ ಹಸಿ ವಾಸನೆ ಎಲ್ಲ ಬರಲ್ಲ. ಹಾಗಾಗಿ ಅದನ್ನೆಲ್ಲ ಮಾಡಿದ್ಮೇಲೆ ಸ್ವಲ್ಪ ಒಣಮೆಣ್ಸಿಕಾಯಿನೂ ಕೂಡ ತೊಗೊಂಡೆ, ಅದನ್ನು ಕೂಡ ಒಂದು ಸತಿ ಫ್ರೈ ಮಾಡ್ಕೊಂಬಿಡೋಣ ಅಂತ ಹೇಳಿ. ಸೊ ನಿಮಗೆ ಯಾವ ಥರ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ನಾವಿಲ್ಲಿ ಒಣಮೆಣ್ಸಿಕಾಯಿನ ಹುರ್ಕೊಳ್ಬೇಕು. ಸೊ ಈ ಥರ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಅವಾಗೆಲ್ಲ ಹಸಿಮೆಣ್ಸಿಕಾಯಿ ಹಾಕಿ ಮಾಡ್ತಾಯಿದ್ದೆ, ಬಟ್ ಅಭಿಯವ್ರಿಗೆ ಅದು ಸ್ವಲ್ಪ ಅವರಿಗೆ ರೆಡ್ ಅಂದರೆ ಕೆಂಪು ಕಲರ್ ಸಾರು ಇಷ್ಟ, ಏನೇ ಆಗಲಿ. ಅದಕ್ಕೋಸ್ಕರ ಈ ಥರ ಒಣಮೆಣ್ಸಿಕಾಯಿನ ಹಾಕಿ ಟ್ರೈ ಮಾಡ್ತಾ ಇರ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಆಗಿರುತ್ತೆ. ಸೊ ಎಲ್ಲ ಹುರ್ಕೊಂಡು ಆದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇಲ್ಲಿ ನೋಡಿ ಶೇಂಗಾನ ನಾನು ಮೇಲ್ಗಡೆ ಎಲ್ಲ ಸಿಪ್ಪೆನ ತೆಗ್ದಿಟ್ಕೊಂಡಿದ್ದೀನಿ, ಅದನ್ನು ಇವಾಗ ಜಾರ್ಗೆ ಹಾಕೋತಾ ಇದ್ದೀನಿ. ಆಮೇಲೆ ಏನೆಲ್ಲ ಮಸಾಲೆಗಳನ್ನ ಹುರಿದಿದ್ವೋ ಅದನ್ನ ಹಾಕಿ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನಾವೇನು ಮೆಣ್ಸಿಕಾಯಿ ಹುರ್ಕೊಂಡಿದ್ವೋ ಅದನ್ನೆಲ್ಲದನ್ನು ಹಾಕಿ ಒಂದು ಸತಿ ರುಬ್ಕೊಂಡ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ಬಿಡೋಣ. ಸೊ ರುಬ್ಕೊಂಡಾದ್ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕಿ ಒಗ್ಗರಣೆನ ಕೊಡ್ತಾ ಇದ್ದೀನಿ. ನನಗೆ ಇಂಗು ತುಂಬ ಇಷ್ಟ, ಅದಕ್ಕೋಸ್ಕರ ಸ್ವಲ್ಪ ಇಂಗನ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ LG ಅವರ ಇಂಗನ್ನ ಬಳಸ್ತೀನಿ ಯಾವಾಗ್ಲೂ ಕೂಡ. ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಅದು ಸ್ವಲ್ಪ ಬಾಡೋವರೆಗೂ ಇಲ್ಲಿ ಕೈ ಆಡಿಸ್ಕೊತಾ ಇದ್ದೀನಿ. ಸೊ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಈ ಒಂದು ಬಾಣಲಿ ನಾನು ಪ್ರೆಸ್ಟೀಜ್ ಅವ್ರದ್ದು ಕಡೆಯಿಂದ ತೊಗೊಂಡಿದ್ದೀನಿ. ಇದಕ್ಕೆ ಲಿಡ್ ಕೂಡ ಬರುತ್ತೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾರಿಗಾದರೂ ಬೇಕಾದರೆ ನೀವು ಕೂಡ ಅದನ್ನು ಬೈ ಮಾಡ್ಬೋದು. ಇನ್ನು ಆವಾಗಲೇ ಏನು ರುಬ್ಕೊಂಡಿದ್ನಲ್ವ ಆ ಮಸಾಲೆನ ಇವಾಗ ಹಾಕೋತಾ ಇದ್ದೀನಿ. ನೋಡಿ ತುಂಬ ಗಟ್ಟಿಯಾಗಿ ರುಬ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ಕೈಯಿಂದನೇ ನೀಟಾಗಿ ತೆಗೆದು ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಈ ಥರ ಮಾಡಲಿಕ್ಕೆ. ಸೊ ಇದೆಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ, ಅಂದರೆ ತೊಳೆದ ನೀರು ಅಂತೀವಲ್ವ, ಸೊ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಅದರಲ್ಲಿ ಇರ್ತಕ್ಕಂಥ ಎಲ್ಲದನ್ನು ಕೂಡ ಮಸಾಲೆನ ಸಾಂಬಾರಿಗೆ ಹಾಕ್ಕೊಳ್ಳೋ ಅಂಥದ್ದು.
ನೋಡಿ ಇಲ್ಲಿ ನೀಟಾಗಿ ಈ ಥರ ಬಂದುಬಿಡುತ್ತೆ. ಸೊ ಇದಾದಮೇಲೆ ನನಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಅಂದರೆ ನನಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಆ ಥರ. ತುಂಬ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಬೋದು, ಅಥವಾ ನಮಗೆ ಸ್ವಲ್ಪ ಗಟ್ಟಿನೇ ಇರಲಿ ಅಂತ ನಾನಿಲ್ಲಿ ಮೀಡಿಯಮ್ ಆಗಿ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಕಲರ್ ಕೂಡ ಸಖತ್ತಾಗೇ ಇದೆ, ಹಾಗೆಯೇ ಆ ಒಂದು ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ. ಸೊ ಈ ಥರ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಈ ಥರ ನಮ್ಮ ಸೈಡೆಲ್ಲ ಇದೇ ಥರ ಮಾಡೋದು, ಅಂದರೆ ಕೊಟ್ಟೂರು ಸೈಡಲ್ಲೆಲ್ಲ. ನಮ್ಮೂರ ಕಡೆ ಎಲ್ಲ ಏನು ಮಾಡ್ತಾರೆ, ಅಮ್ಮ ಮನೆ ಕಡೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿಬಿಡ್ತಾರೆ. ಸೊ ಇನ್ನು ಟೇಸ್ಟ್ ನೋಡಿದೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಯಾವಾಗಲೂ ಅಷ್ಟೇ ಉಪ್ಪನ್ನ ಕರೆಕ್ಟಾಗಿ ಹಾಕೋಕ್ಕಾಗಲ್ಲ ಅಲ್ವಾ, ಕೆಲವೊಂದು ಸತಿ ಕಡಿಮೆ ಆಗಿರುತ್ತೆ ಇಲ್ಲ ಜಾಸ್ತಿ ಆಗಿರುತ್ತೆ. ಸೊ ಅದನ್ನೆಲ್ಲದನ್ನು ಕೂಡ ಮೇಂಟೈನ್ ಮಾಡಿದ್ರೆ ಅಡುಗೆ ತುಂಬಾ ಚೆನ್ನಾಗಾಗುತ್ತೆ. ಇನ್ನು ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು, ತುಂಬ ಇದನ್ನು ಬೇಯಿಸೋವಂಥ ಅವಶ್ಯಕತೆ ಇಲ್ಲ. ಎಲ್ಲ ಆದಮೇಲೆ ಲಾಸ್ಟಿಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನಿಲ್ಲಿ ಅದನ್ನು ಒಂದು ಸತಿ ಕೈ ಆಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಸೈಡಿಗೆ ಎತ್ತಿಟ್ಬಿಡ್ತೀನಿ. ಸೊ ಈ ಥರ ಲಿಡ್ನ ಕ್ಲೋಸ್ ಮಾಡಿ ಸೈಡಿಗೆ ಎತ್ತಿಟ್ಬಿಟ್ರೆ ಈ ಒಂದು ಸಾಂಬಾರು ರೆಡಿ ಆಗಿಬಿಡುತ್ತೆ. ಇನ್ನು ಮುದ್ದೆನೂ ಮಾಡ್ಕೊಂಡು ಬಿಡೋಣ, ಹಾಗೆ ಬೇಗನೆ ಆಗಿಬಿಡಲಿ ಅಂತ ಹೇಳಿ ಅದೇ ಪಾತ್ರೆನ ಇಟ್ಟು ನೀರನ್ನ ಹಾಕಿ ಮುದ್ದೆಗೆ ಇಡ್ತಾಯಿದ್ದೀನಿ. ಸೊ ಮುದ್ದೆನೂ ಕೂಡ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಒಂದು ಎನರ್ಜಿ ಅನಿಸುತ್ತೆ. ಸೊ ಬೇಗ ಹಸಿವಾಗಲ್ಲ ಮಧ್ಯಾಹ್ನಕ್ಕೆ, ಅದಕ್ಕೋಸ್ಕರ ಇವತ್ತೇನು ತಿಂಡಿ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಮುದ್ದೆ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ನೀರು ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ನಾನಿಲ್ಲಿ ಹಿಟ್ಟನ್ನು ಕಲಸಿ ಬಿಡ್ತಾಯಿದ್ದೀನಿ. ನಾನು ಯಾವಾಗಲೂ ಇದೇ ಥರ ಮಾಡೋದು, ಆಲ್ರೆಡಿ ತೋರಿಸಿದ್ದೀನಿ, ಅದಕ್ಕೋಸ್ಕರ ಯಾವುದೇ ರೆಸಿಪಿ ಹೇಳ್ತಾ ಇಲ್ಲ, ಅಂದರೆ ಡೀಟೇಲಾಗಿ ಏನು ತೋರಿಸ್ತಾ ಇಲ್ಲ, ಹಾಗೆಯೇ ಮಾಡ್ತಾಯಿದ್ದೀನಿ. ಸೊ ಒಂದೇ ಸತಿಗೆ ಎಲ್ಲ ಕೆಲಸನೂ ಮಾಡೋದಕ್ಕೆ ಹೋಗಲ್ಲ, ಸ್ವಲ್ಪ ಸ್ವಲ್ಪ ಬ್ರೇಕ್ನ ತೊಗೋತಾ ಇರ್ತೀನಿ. ಇವೆರಡೂ ಮಾಡಿಟ್ಬಿಟ್ಟು ಕೂತ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡಿದ್ದು. ನೋಡಿ ಈ ಮುದ್ದೆ ಚೆನ್ನಾಗಿ ಗಟ್ಟಿ ಆಗ್ತಾನೇ ಇದೆ. ಸೊ ಇಷ್ಟೆಲ್ಲ ಆದಮೇಲೆ ಅದೊಂದು ಗೊತ್ತಿರುತ್ತಲ್ಲ ನಿಮಗೆ, ಆಲ್ಮೋಸ್ಟ್ ಒಂದು ಹೊಗೆ ಬರುತ್ತೆ ವೈಟ್ ಕಲರು, ಆವಾಗ ಬೆಂದಿದೆ ಅಂತ ಅರ್ಥ. ಆವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕಿ ಕುದಿಸ್ಕೊಳ್ತಾ ಇದ್ದರೆ ನಮ್ಮ ಮುದ್ದೆ ರೆಡಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಮೊದಲೆಲ್ಲ ಏನು ಅಡುಗೆನೂ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಯಾರಾದರೂ ಮಾಡ್ತಾಯಿದ್ರೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದೆ, ಹೆಂಗಪ್ಪ ಮಾಡ್ತಾರೆ ಇವರು ಇದೆಲ್ಲ, ಎಷ್ಟು ಚೆನ್ನಾಗಿ ಎಲ್ಲ ನಿಭಾಯಿಸ್ತಾರಲ್ಲ ಆ ಥರ ಅಂದ್ಕೋತಿದ್ದೆ. ಬಟ್ ಇವಾಗ ನಮಗೆ ಅನುಭವ ಆಗ್ತಿರೋದ್ರಿಂದ ಓಕೆ ಈ ಥರನೂ ಮಾಡ್ಬೋದಾ ಅಂತ ಅನ್ಕೋತಿರ್ತೀನಿ. ಇನ್ನು ಅಭಿಯವರು ಕೂಡ ಹಪ್ಪಳ ಸುಡತ್ತೀನಿ ನಾನು, ಅಷ್ಟರೊಳಗೆ ನೀನು ಮುದ್ದೆ ತಟ್ಬಿಡು ಅಂತ ಹೇಳಿದ್ರು. ಸೊ ಇದೊಂದು ಸಾಧು ಮುದ್ದೆ ತೊಟ್ಟೋ ಕೋಲ್ ತೊಗೊಂಡಿದ್ದೀನಿ, ನಮ್ಮೂರು ಜಾತ್ರೆಯಲ್ಲಿ ತೊಗೊಂಡಿದ್ದು ಕೊಟ್ಟೂರಲ್ಲಿ, ಸಖತ್ತಾಗಿ ಅನ್ನಿಸ್ತಾ ಇದೆ. ಅವಾಗೆಲ್ಲ ಪ್ಲೇಟಲ್ಲಿ ಹಾಕ್ತಿದ್ನೆ ಅಲ್ವಾ, ಸೊ ಹಾಗಾಗಿ ಪ್ಲೇಟ್ ಬೇಡ, ಈ ಥರದ್ದೊಂದು ಮುದ್ದೆ ತೊಟ್ಟೋ ಕೋಲ್ ತಗೊಳ್ಬೇಕು ಅಂತ ಆಸೆ ಇತ್ತು, ಅದಕ್ಕೋಸ್ಕರ ತೊಗೊಂಡೇ ಬಿಟ್ಟೆ. ಅದು ಇವಾಗ ಯೂಸ್ ಆಗ್ತಿದೆ ಅಷ್ಟೇ. ಸೊ ಅದಕ್ಕೆ ಸ್ವಲ್ಪ ಅರಿಶಿನ ಬಳಿದು ಕೊಟ್ಟಿದ್ರು ಎದುರುಗಡೆ ಮನೆ ಆಂಟಿ. ಇನ್ನು ನಂಗೆ ಯಾವ ಥರ ಮುದ್ದೆ ಬೇಕೋ ಆ ಥರ ನಾನು ಇಲ್ಲಿ ತಟ್ಕೋತಾ ಇದ್ದೀನಿ. ಅಭಿಯವ್ರಿಗೆ ತುಂಬ ತೆಳ್ಳಗಿರಬೇಕು ಮುದ್ದೆ, ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ತೆಳ್ಳಗೆ ಮಾಡಿರ್ತೀನಿ ಯಾವಾಗಲೂ ಮುದ್ದೆನ. ಅವ್ರಿಗೆ ಸ್ವಲ್ಪನೂ ಗಟ್ಟಿ ಆಗಬಾರ್ದು ಈ ಜೋಳದ ಮುದ್ದೆ, ತುಂಬಾ ಮೆತ್ತಗಿರಬೇಕು. ಸೊ ನಾನಿಲ್ಲಿ ಮುದ್ದೆನ ತೊಟ್ಕೋತಾ ಇದ್ದೀನಿ. ಸೊ ಮುದ್ದೆ ತೊಟ್ಟಿದಾದ ತಕ್ಷಣ ಇವರಿಲ್ಲಿ ಹಪ್ಪಳ ಕೂಡ ಸುಡ್ತಾಯಿದ್ರು ಅಲ್ವಾ. ಸೊ ಏನೋ ಒಂಥರ ಕಾಂಬಿನೇಷನ್ ಚೆನ್ನಾಗಿ ಅನಿಸುತ್ತೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ನನಗೆ ಸುಡೋಕ್ಕೂ ಅಂದರೆ ಸ್ವಲ್ಪ ಭಯ, ಯಾಕಂದರೆ ಕೈ ಸುಟ್ಬಿಡುತ್ತೆ ಅನ್ನೋದು ಒಂಥರ ಇರುತ್ತೆ. ಅದು ಇಕ್ಲೆ ತೊಗೊಳ್ಳೋಣ ಅಂತ ಅಂತೀನಿ, ಚಿಮುಟಿನ ಹಾಕ್ತಾನೇ ಇಲ್ಲ. ಇನ್ನು ನೋಡಿ ಇಲ್ಲಿ ಸಾಂಬಾರನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ, ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡ್ಲಿಕ್ಕೇ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಏನು ರುಚಿ ಅಂತೀರಾ, ಒಂದು ಸತಿ ಮಾಡ್ಕೊತೀನಿ, ಸಕ್ಕತ್ತಾಗಿರುತ್ತೆ. ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನೋಡ್ಬೋದು ಇಷ್ಟು ಚೆನ್ನಾಗಿದೆ. ಸೊ ಬನ್ನಿ ಊಟ ಎಲ್ಲ ಮಾಡ್ಕೊಂಬಿಡೋಣ. ಸೊ ಇದೆಲ್ಲ ಮಾಡ್ಕೊಂಡಾದ್ಮೇಲೆ ಅಭಿಯವ್ರನ್ನ ಕಳಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಇಲ್ಲಿ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಸೊ ಒಂದೇ ಸತಿಗೆ ಎಲ್ಲದನ್ನು ತೊಳ್ಕೊಳಕ್ಕಾಗಲ್ಲ, ಯಾಕೋ ಇವತ್ತು ತುಂಬಾ ಪಾತ್ರೆ ಆಗಿಬಿಟ್ವು. ಬಟ್ ಇವು ನೋಡೋಕೆ ಹಿಂಗೆ ಅನಿಸುತ್ತೆ, ಬಟ್ ತುಂಬ ಏನು ಇರೋದಿಲ್ಲ, ಬಟ್ ಸಿಂಕೆಲ್ಲ ತುಂಬೋಗ್ಬಿಟ್ಟಿರುತ್ತೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ದೊಡ್ಡ ಪಾತ್ರೆಗಳನ್ನೆಲ್ಲ ಬೇಗನೆ ತೊಳೆದಿಟ್ಬಿಟ್ರೆ ಆರಾಮಾಗಿ ಸಣ್ಣ ಪಾತ್ರೆನ ತೊಳ್ಕೊಬೋದು. ಸೊ ಅದಕ್ಕೋಸ್ಕರ ನಿಧಾನಕ್ಕೆ ಒಂದು ಸಾಂಗ್ನ ಹಾಕ್ಕೊಂಡು ಕೇಳ್ಕೊಂಡು
ಈ ಒಂದು ಕೆಲಸನ ಮಾಡ್ಕೋತಾ ಇದ್ದೆ. ಅಡುಗೆ ಮನೆ ಕ್ಲೀನ್ ಆಗಿಬಿಡ್ತು ಅಂತ ಅಂದರೆ ಒಂಥರ ಖುಷಿ ಮನೆಯಲ್ಲಿ. ಇನ್ನು ಎಲ್ಲದನ್ನೂ ಕೂಡ ಬೇಗನೆ ಕ್ಲೀನ್ ಮಾಡ್ಬೋದು, ಬಟ್ ಅಡುಗೆ ಮನೆ ಕ್ಲೀನ್ ಮಾಡೋದು ತುಂಬಾ ಲೇಟ್ ಆಗುತ್ತೆ. ಯಾಕಂದರೆ ಅದು ನೀಟಾದರೆ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಅಷ್ಟನ್ನು ತೆಗ್ದೆ ಸಿಂಕ್ ಎಲ್ಲದನ್ನೂ ತೊಳ್ಕೊಂಡು ಒಂದು ಸತಿ, ಆಮೇಲೆ ಸಿಂಕೆಲ್ಲ ತೊಳೆದಾದ್ಮೇಲೆ ಕಟ್ಟೆ ಒರೆಸೋಣ ಅಂತ ಅಂದ್ಕೊಂಡು ಸಿಂಕ್ ಎಲ್ಲದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ಈ ಒಂದು ಏರಿಯಾ ಚೆನ್ನಾಗಿ ಅನ್ನಿಸ್ತು ಅಂತಂದರೆ ನೀರೆಲ್ಲ ಹಾಗೆ ಇದ್ಬಿಡುತ್ತೆ. ಸಂಜೆವರೆಗೂ ಕೂಡ ಅದನ್ನು ನಾನು ಅಷ್ಟಾಗಿ ಮುಟ್ಟೋಕ್ಕೆ ಹೋಗಲ್ಲ. ಎಲ್ಲ ಕೆಲಸನೂ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಪ್ರತಿಯೊಂದು ಕೆಲಸನೂ ಆ ಟೈಮಲ್ಲಿ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಕಷ್ಟ ಅನಿಸಲ್ಲ. ಎಲ್ಲದನ್ನು ಆಮೇಲೆ ಮಾಡೋಣ ಅಂತ ಇದ್ದರೆ ಅವು ಹಾಗೆ ಬಿಟ್ಬಿಡ್ತೀವಿ ಕೆಲಸನ. ಸೊ ಹಾಗಾಗಿ ಈಗ ಫುಲ್ ಟೈಮ್ ಮನೇಲೇ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕೆಲಸನೂ ನಿಧಾನಕ್ಕೆ ಮಾಡ್ಕೋತೀನಿ. ಎಲ್ಲ ಕೆಲಸನೂ ಆಗಿಬಿಡ್ಬೇಕು ಆ ಥರ ಮಾಡ್ಕೋತೀನಿ. ಯಾಕಂದ್ರೆ ನಾಳೆ ಮಾಡೋಣ ಅಂತ ಬಿಟ್ಬಿಟ್ರೆ ಹಾಗೆ ಬಿಟ್ಬಿಡ್ತೀನಿ. ಅದಕ್ಕೋಸ್ಕರ ನೋಡಿ, ಸಿಂಕ್ ತೊಳೆಯೋದೇ ಎಷ್ಟು ಕಷ್ಟ ಅನಿಸುತ್ತೆ ಗೊತ್ತಾ ಯಪ್ಪ. ನನಗಂತೂ ಇದೇ ಸಾಕಾಗೋಗ್ಬಿಡ್ತು. ಸೊ ಸಿಂಕೆಲ್ಲ ತೊಳೆದಾದ್ಮೇಲೆ ಒಂದು ಸತಿ ಕಟ್ಟೆ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಸೊ ಏನೆಲ್ಲ ಅಡುಗೆ ಉಳಿದಿರುತ್ತೋ ಅದನ್ನೆಲ್ಲ ಸೈಡ್ಗೆ ಎತ್ತಿಟ್ಬಿಟ್ಟು ಗ್ಯಾಸ್ ಕಟ್ಟೆ ಎಲ್ಲ ತೊಳ್ಕೊಂಬಿಟ್ರೆ ನೆಕ್ಸ್ಟು ಮಧ್ಯಾಹ್ನಕ್ಕೆ ಅನ್ನ ಒಂದೇ ಮಾಡ್ಕೊಳ್ಳೋದು ನಾನು. ಸಾಂಬಾರು ಆಲ್ರೆಡಿ ಇದೆ ಅಲ್ವಾ, ಅದೇ ಶೇಂಗಾ ತಂಬ್ಳಿಗೆ ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಂಡ್ಬಿಡ್ತೀನಿ. ಬಿಕಾಸ್ ನಿಮಗೆ ಗೊತ್ತಿರುತ್ತೆ ತುಂಬಾ ಸೆಕೆ ಇದೆ ಇತ್ತೀಚೆಗೆ. ಈ ಸೆಕೆಗೆ ಎಷ್ಟಿದ್ರೂ ಸಾಲದು ಅನಿಸುತ್ತೆ. ಸೆಕೆಗೆ ಆರಾಮಾಗಿ ಎ ಸಿ ಹಾಕ್ಕೊಂಡು ಫ್ಯಾನ್ ಹಾಕ್ಕೊಂಡ್ರೂ ಕೂಡ ತುಂಬಾ ಸೆಕೆ ಅನಿಸುತ್ತೆ. ಸೊ ಹಾಗಾಗಿ ನಾನು ಮಧ್ಯಾಹ್ನ ಅಷ್ಟಾಗಿ ಅಡುಗೆಗಳನ್ನ ಹಚ್ಕೊಳ್ಳೋದಿಲ್ಲ. ಯಾವಾಗೋ ಒಂದು ಸತಿ ಮಧ್ಯಾಹ್ನ ಸ್ವಲ್ಪ ರೊಟ್ಟಿ ಆ ಥರ ಏನೆಲ್ಲ ಮಾಡೋದು ತುಂಬಾ ಕಡಿಮೆ. ಸೊ ಇನ್ನು ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊತಾ ಇದ್ದೀನಿ. ಸೊ ಎಲ್ಲ ಕೆಲಸನೂ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ತುಂಬಾ ಸುಸ್ತಾಗುತ್ತೆ. ಸೊ ಪಾತ್ರೆ ತೊಳೆದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಮತ್ತೆ ಎದ್ಬಿಟ್ಟು ಅಡುಗೆ ಮನೆಯದೆಲ್ಲ ಕಟ್ಟೆನ ಒರೆಸ್ಕೊತಾ ಇದ್ದೀನಿ. ಸೊ ಒರೆಸಿ ಇಟ್ಬಿಟ್ರೆ ಚೆನ್ನಾಗೇ, ಇಲ್ಲ ಅಂತಂದರೆ ಇರುವೆಗಳ ಕಾಟ ಒಂದು ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಬೇಸಿಗೆಗೆ. ನಮಗಾಗಿರುತ್ತೆ, ಸಾಕಾಗೋಗುತ್ತೆ ಅಂತ ಅಂದ್ಕೊಂಡು ಕೂತಿರ್ತೀನಿ. ಅಷ್ಟೊತ್ತಿಗೆ ಇರುವೆಗಳು ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ಬಂದುಬಿಡ್ತಾರೆ. ಎಲ್ಲ ಕಡೆ ಇರ್ಬಿ ಪೇಣಿ ಬರದೇ ಇರಬೇಕು, ಇಲ್ಲ ಅಂತಂದರೆ ಹತ್ತಿತು ಇರುವೆ ಅಂತಲೇ ಅರ್ಥ. ಸೊ ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕ್ಲೀನ್ ಮಾಡ್ಕೊಂಡ್ಮೇಲೆ ಅಡುಗೆ ಮನೆ ನೋಡೋಕ್ಕೆ ಒಂಥರ ಚೆಂದ ಕಾಣುತ್ತೆ ರೀ. ನಿಜವಾಗ್ಲೂ ನನ್ನದೇ ದೃಷ್ಟಿ ಅನಿಸುತ್ತೆ, ಅಷ್ಟು ನೀಟಾಗಿ ಕಾಣಿಸ್ತಾ ಇತ್ತು. ಸೊ ಒಂದು ಸತಿ ಅಡುಗೆ ಮನೆನ ನಾನೇ ನೋಡಿಕೊಂಡೆ, ವಾವ್ ಬೇಸ್ಟ್ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅಷ್ಟೊತ್ತಿಗೆ ಆಲ್ರೆಡಿ ಒಂದು 12 ಗಂಟೆ ಹಂಗೆ ಆಗಿಬಿಡ್ತು. ಸೊ ಎದ್ಬಿಟ್ಟು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋಗಿದ್ರು ಅಭಿಯವರು, ಅದನ್ನು ತೆಗ್ದಿಟ್ಟಿದ್ರು. ಸೊ ಅದನ್ನು ನಾನು ಇವಾಗ ಒಣ ಹಾಕ್ತಾಯಿದ್ದೀನಿ. ಅವ್ರು ಬೆಳಗ್ಗೆನೇ ಇಟ್ಟೋಗಿದ್ರು, ಬಟ್ ಹಾಕೋಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ. ಎಲ್ಲ ಕೆಲಸನೂ ಮಾಡ್ತೀನಿ, ಬಟ್ ನಿಧಾನ ಆಗುತ್ತೆ ಅಷ್ಟೇ. ಮುಂಚಿನ ಥರ ಬೇಗನೆ ಆಗಬೇಕು ಅಥವಾ ಇಷ್ಟೇ ಟೈಮಲ್ಲಿ ಆಗಬೇಕು ಅಂತ ಏನಿಲ್ಲ. ನನ್ನ ಪಾಡಿಗೆ ನಾನು ನಿಧಾನಕ್ಕೆ ಮಾಡ್ಕೊಂಡು ಹೋಗ್ತೀನಿ. ನನಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ. ಇನ್ನು ಎಲ್ಲರೂ ಹೇಳ್ತಾರೆ ಈ ಟೈಮಲ್ಲಿ ಯಾಕೆ ಯೂಟ್ಯೂಬ್ ಮಾಡ್ತೀಯ, ಆರಾಮಾಗಿರು ಹಂಗೆ ಹಿಂಗೆ ಅಂತ. ಬಟ್ ಏನು ಗೊತ್ತಾ, ನನಗೆ ಇದು ಒಂಥರ ಅಡಿಕ್ಷನ್ ಥರ ಆಗಿಬಿಟ್ಟಿದೆ. ಸೊ ಬಿಡ್ಲಿಕ್ಕೆ ಮನಸ್ಸಿಲ್ಲ. ಇತ್ತಾಗ ಮಾಡೋದಕ್ಕೂ ಕೂಡ ಸ್ಟ್ರೆಂತ್ ಇಲ್ಲ ಅಂತಲೇ ಹೇಳ್ಬೋದು. ತುಂಬಾ ಸುಸ್ತಾಗುತ್ತೆ. ಯಾಕಂದರೆ ಅಲ್ಲೆಲ್ಲ ಕ್ಯಾಮ್ರಾ ಆನ್ ಮಾಡೋದು, ಮತ್ತೆ ಬಂದು ಆಫ್ ಮಾಡೋದು, ಅದನ್ನು ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆದ್ರೂ ಕೂಡ ಇಷ್ಟಪಟ್ಟು ಮಾಡಿದಂಥ ಈ ಒಂದು ಜರ್ನಿನ ನನಗೆ ಇಷ್ಟು ಬೇಗನೆ ಬಿಡ್ಲಿಕ್ಕೆ ಮನಸ್ಸಿಲ್ಲ. ಎಲ್ಲರೂ ಹೇಳ್ತಾರೆ ಸ್ವಲ್ಪ ನಿನಗೇನು ಫುಲ್ ಬಿಡು ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ದಿನ ಸ್ಟಾಪ್ ಮಾಡು ಅಂತ. ಬಟ್ ನನಗೇನೋ ಅದು ಒಂಥರ ಬೇಜಾರು ಅನಿಸುತ್ತೆ. ಸೊ ಇದರಿಂದ ತುಂಬಾ ಅದು ಇದು ಕ್ಲಾಶಸ್ ಆಗ್ತಾನೆ ಇರುತ್ತೆ. ಬಟ್ ಆದರೂ ನಾನು ಅದನ್ನೇನು ಮನಸ್ಸಿಗೆ ಹಾಕ್ಕೊಂಡಿಲ್ಲ, ನಾರ್ಮಲಾಗಿಯೇ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿಬಿಟ್ಟು. ಯಾರಿಗೂ ಏನು ನೋವು ಮಾಡೋ ಅಂಥ ಉದ್ದೇಶ ಇಲ್ಲ, ಬಟ್ ಅದು ನನಗೇನೋ ಒಂಥರ ಖುಷಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ಮಾಡೋದಷ್ಟೇ. ಬಟ್ ಅವ್ರು ಹೇಳೋದನ್ನು ಕೂಡ ಒಳ್ಳೆಯದೇ. ಈ ಟೈಮಲ್ಲಿ ನಂಗೆ ಸುಸ್ತಾಗುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಅವರ ಒಂದು ಕಾಳಜಿನೂ ಕೂಡ ನನಗೆ ತುಂಬಾ ಖುಷಿ ಕೊಡುತ್ತೆ. ಆದರೂ ಎಲ್ಲರ ಜೊತೆ ಈ ಥರ ಸುಮ್ಮನೆ ವೀಡಿಯೋಸಲ್ಲಿ ನಮ್ಮ ಒಂದು ಥಾಟ್ ಪ್ರೊಸೆಸ್ ಆಗಿರ್ಬೋದು, ಅಥವಾ ಏನೋ ಒಂದು ವಿಷಯನ ಹಂಚ್ಕೋತಾ ಇದ್ದರೆ ಅದರಲ್ಲಿ ಸಿಗೋವಂಥ ಖುಷಿನೂ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು.
ಸೊ ಈ ಜರ್ನಿ ನಂಗೆ ಒಂಥರ ತುಂಬಾ ಇಷ್ಟ. ಅದರಲ್ಲೂ ಈ ಮದುವೆ ಆದಮೇಲೆ, ಮದುವೆಗಿಂತ ಮುಂಚೆ ಒಂಥರ ಫೇಸ್ ಆದರೆ ಮದುವೆ ಆದಮೇಲೆ ಇನ್ನೊಂದು ಥರ ಫೇಸ್ ಅಂತಾರಲ್ಲ ಆ ಥರ ನನಗಂತೂ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಇನ್ನು ಸಂಜೆ ಆಗೋಯಿತು, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಸ್ನಾನ ಮಾಡಿ ಎಲ್ಲ ಆದಮೇಲೆ ದೇವ್ರ ಮುಂದೆ ದೀಪ ಹಚ್ತಾ ಇದ್ದೀನಿ. ಸೊ ಸಮಾಧಾನದಿಂದ ಸಂಜೆ ದೀಪ ಹಚ್ಚೋದು ಅಂದರೆ ನಂಗೊಂಥರ ಖುಷಿ ಅನಿಸುತ್ತೆ. ಅದಕ್ಕೋಸ್ಕರ ಆರಾಮಾಗಿ ಕೂತ್ಕೊಂಡು ದೀಪನ ಹಚ್ಬಿಟ್ಟು ದೇವ್ರ ಹತ್ರ ಬೇಡ್ಕೋತಾ ಇರ್ತೀನಿ. ಸಂಜೆ ದೀಪ ಹೆಣ್ಮಕ್ಳು ಹಚ್ಚಿದ್ರೆ ತುಂಬ ಶ್ರೇಷ್ಠ ಅಂತಾರೆ. ಹಾಗಾಗಿ ಸೊ ಇನ್ಮೇಲೆ ಸಣ್ಣ ಪುಟ್ಟ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ. ತುಂಬ ಲೆಂತಿ ವೀಡಿಯೋಸ್ ಆಗಲ್ಲ, ಬಟ್ ಆದರೂ ಪರವಾಗಿಲ್ಲ, ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಸ್ವಲ್ಪ ಮೆಹಂದಿ ಕ್ಲಾಸಸ್ನೆಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಲೈವಲ್ಲಿ. ನೋಡೋಣ, ಅದನ್ನು ಕೂಡ ಆದಷ್ಟು ಬೇಗ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆಯೇ ನಿಮ್ಗೆ ಏನಾದರೂ ಈ ವಿಡಿಯೋಸ್ ಇಷ್ಟ ಆದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಚೈತ್ರ ಅಭಿಷೇಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನನ್ನ ಮುಂದಿನ ಎಲ್ಲ ವಿಡಿಯೋಸ್ಗಳು ಕೂಡ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರ ಆರೈಕೆಯಿಂದ ಚೆನ್ನಾಗಿದ್ದೀನಿ, ಹೀಗೆ ಚೆನ್ನಾಗೂ ಕೂಡ ಇರ್ತೀವಿ. ನಮ್ಮ ಈ ಒಂದು ಪುಟ್ಟ ಸಂಸಾರದ ಮೇಲೆ ನಿಮ್ಮ ಒಂದು ಆಶೀರ್ವಾದ ಸದಾ ಇರಲಿ. ದೇವರ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಇನ್ನೂ ಚೆನ್ನಾಗಿ ನಾವು ಬದುಕಿ ಬಾಳ್ಬೋದು ಅನ್ನೋದು ನನ್ನ ಆಸೆ. ಹಾಗಾಗಿ ಅಷ್ಟೇ, ಇನ್ನೇನು ಇಲ್ಲ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಟೇಕ್ ಕೇರ್, ಬೈ ಬೈ, ಲವ್ ಯು.